ಸ್ನೇಹಿತರೆ ನಮಸ್ಕಾರ. ತಾನು ಚೆನ್ನಾಗಿದ್ದು ಊರು ಜನನೆಲ್ಲ ಸಾಸ್ಯ ಕೊಂಡಿರ್ತಕ್ಕಂಥ ಪುಣ್ಯಾತ್ಮ ನಿಜವಾಗ್ಲೂ ಒಂದು 3 ಎಕರೆ ಜಾಗ ಇದೆ ಸೊಂಡೆಕೊಪ್ಪದಲ್ಲಿ. ತಾನು ಚೆನ್ನಾಗಿರೋಕ್ಕೋಸ್ಕರ 3 ಎಕರೆನ ಜಾಗನ ಬಾಡಿಗೆ ಕೊಟ್ಬಿಟ್ಟು ಆರಾಮಾಗಿ ಎಲ್ಲೋ ಬೇರೆ ಕಡೆ ಇದ್ಬಿಟ್ಟು ಇವತ್ತು ಸೊಂಡೆಕೊಪ್ಪ ಜನತೆ ಆ ಪ್ಲಾಸ್ಟಿಕ್ ಕವರಿಂದ ಯಾವ ರೀತಿ ನರಕ ಅನುಭವಿಸ್ತಾ ಇದ್ದಾರೆ, ಆ ಜಾಗ ಏನು ಮಾಡೋಕ್ಕೆ ಕೊಟ್ಟಿದ್ದಾರೆ ಅದನ್ನು ತೋರಿಸ್ತೀನಿ. ನೋಡಿ, ಪೂರ್ತಿ ವಿಡಿಯೋ ನೋಡಿ ದಯವಿಟ್ಟು ನೋಡಿ ಸ್ನೇಹಿತರೆ. ಇದೇ ಜಾಗ. ಈ ಜಾಗವನ್ನು ಪ್ಲಾಸ್ಟಿಕ್ಕು ಎಲ್ಲಿಂದನೋ ಬಂದು ಈ ಪ್ಲಾಸ್ಟಿಕ್ ಕವರನ್ನು ಸುಡೋಕ್ಕೆ ಪರ್ಮಿಷನ್ ಕೊಟ್ಟಿರೋರು ಯಾರು? ಈ ಸೊಂಡೆಕೊಪ್ಪ ಏನು ಬೆಂಗಳೂರಿಂದ ಭಾಳ ಏನು ದೂರ ಇಲ್ಲ, ಬೆಂಗಳೂರು ಹತ್ರನೇ ಸೊಂಡೆಕೊಪ್ಪ ಇಲ್ಲೇ ತವರೆಕೆರೆ ಹತ್ರ, ತವರೆಕೆರೆ ಮತ್ತು ನೆಲಮಂಗಲಕ್ಕೆ ಹೋಗುವ ರಸ್ತೆಯಲ್ಲಿ ಮಧ್ಯದಲ್ಲಿ ಸೊಂಡೆಕೊಪ್ಪ ಅಂತ ಒಂದು ಗ್ರಾಮ ಇದೆ. ಆ ಗ್ರಾಮದ ಹತ್ರ ಪಕ್ಕದಲ್ಲೇ, ಊರು ಪಕ್ಕದಲ್ಲೇ ಈ ಒಂದು 3 ಎಕರೆ ಜಾಗನ ಈ ಯಾರೋ ಎಲ್ಲಿಂದ ಬಂದಿರತಕ್ಕಂಥ ಅವಿವೇಕಿಗಳಿಗೆ, ಬೇಬರಿಸಿದ ನನ್ನ ಮಕ್ಕಳಿಗೆ ಈ ಜಾಗನ ಬಾಡಿಗೆ ಕೊಟ್ಟು ಈ ಜಾಗದ ಮಾಲೀಕ ಆರಾಮಾಗಿ ಬೇರೆ ಕಡೆ ಬಾಡಿಗೆ ತಗೊಂಡು ಆರಾಮಾಗಿ ತನ್ನ ಹೆಂಡ್ರ ಮಕ್ಕಳ ಜೊತೆಗೆ ಚೆನ್ನಾಗಿ ಸುಖವಾಗಿ ಸಂಸಾರ ಮಾಡ್ಕೊಂಡಿದ್ದಾರೆ. ಆದರೆ ಇಲ್ಲಿರ್ತಕ್ಕಂಥ ಅಕ್ಕಪಕ್ಕದ ಜನರು ಈ ಪ್ಲಾಸ್ಟಿಕ್ ಸುಡುವ ವಾಸನೆಗಲ್ಲಿ ಬರಬಾರ್ದು ಕಾಯಿಲೆಗಳು ಬರ್ತಾ ಇದ್ದಾವೆ, ಬರಬಾರ್ದು ರೋಗಗಳು ಬರ್ತಾ ಇದ್ದಾವೆ ಮನುಷ್ಯರಿಗೆ. ಅದನ್ನು ತಡೆಯೋರು ಯಾರಿಲ್ಲ, ಹೇಳೋರು ಕೇಳೋರು ಯಾರಿಲ್ಲ. ಅಂದರೆ ಕರ್ನಾಟಕದಲ್ಲಿ ಇವತ್ತಿನ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ, ಹೊರಗಡೆಯಿಂದ ಬಂದವನು ಚೆನ್ನಾಗಿರಬೇಕು, ಇಲ್ಲಿರೋರು ಹಾಳಾಗಿ ಯಾಕೊಟ್ಟು ನೆಗೆದು ಬಿದ್ದು ಹೋಗಬೇಕು. ಈ ರೀತಿ ಮಾಡೋಕೆ ಹೊಂಟಿದ್ದಾರೆ. ಕರ್ನಾಟಕ ಸರ್ಕಾರ ಏನು ಮಾಡ್ತಾ ಇದೆ, ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷ ಏನು ಮಾಡ್ತಾ ಇದ್ದಾರೆ? ಇದೇನು ಬಹಳ ದೂರ ಇಲ್ಲ ರೀ, ನೆಲಮಂಗಲದ ಹತ್ರ ಇದೆ. ಬೆಂಗಳೂರಿಂದ ಒಂದು 20-25 ಕಿಲೋಮೀಟರ್ ಅಷ್ಟೇ, ಭಾಳ ದೂರನೂ ಇಲ್ಲ. ಇಲ್ಲೇ ಹಿಂಗಾದರೆ ಹಳ್ಳಿ ಕಡೆ ಇನ್ನು ಹೆಂಗೆ ಕತೆ ಇವ್ರದ್ದು? ಯಾರು ಇದಕ್ಕೆ ಪರ್ಮಿಷನ್ ಕೊಟ್ಟಿರೋರು? ಇದು ಯಾರು? ಇದ್ರ ಹಿಂದೆಗಡೆ ಬಹಳ ದೊಡ್ಡ ಕೈವಾಡ ಇದೆ. ಯಾಕಂದರೆ ಯಾರು ಕೂಡ ಎಲ್ಲಿಂದನೇ ಬಂದು ಸುಮ್ಮನೆ ಮಾಡೋಕ್ಕಾಗಲ್ಲ. ಇವರಿಗೆ ಅದೇ ಊರಿನೇ ಗ್ರಾಮ ಪಂಚಾಯತಿ ಅವರು ಅಧ್ಯಕ್ಷರುಗಳು ಯಾರಾದರೂ ಸಪೋರ್ಟ್ ಇರ್ತಾರೆ. ಸಪೋರ್ಟ್ ಇದ್ದರೆ ಇವೆಲ್ಲ ಮಾಡೋಕ್ಕಾಗೋದು. ಯಾಕಂದರೆ ಎಂಜಲು ಕಾಸು ಕೊಟ್ಟರೆ ಊರೇ ಮಾರಿಬಿಡ್ತಾರೆ. ಅಂಥ ಜನಕ್ಕೆ ನಾವು ಇವತ್ತು ಓಟ್ ಹಾಕ್ತಾ ಇದೀವಿ. ಇವ್ರು ಏನಾರು ದುಡ್ಡು ಕೊಟ್ಬಿಟ್ರೆ, ಇವ್ರು ಏನಾರು ತಲೆ ಹಿಡಿದು ಬಿಟ್ರೆ ಊರೇ ಮಾರಿಬಿಡ್ತಾರೆ, ನಮ್ಮೂರೇ ಮಾರಿಬಿಡ್ತಾರೆ, ಕರ್ನಾಟಕನೇ ಮಾರಿಬಿಡ್ತಾರೆ. ಆ ಮಟ್ಟಕ್ಕೆ ನಮ್ಮ ಕರ್ನಾಟಕದಲ್ಲಿ ಕೆಲವು ತುಕಾಲಿಗಳು ಇದ್ದಾರೆ, ಬೇಬರ್ಸ್ಗಳು ಇದ್ದಾರೆ, ಇನ್ನು ಅಂಡ್ರು ಬೇಬರ್ಸ್ಗಳು ಕೂಡ ಇದ್ದಾರೆ. ಆದರೆ ಇದು ಯಾರಿಗೆ ಕಣ್ಣಿಗೆ ಕಂಡ್ರೂ ಕೂಡ ಕಾಣ್ದಂಗೆ ಓಡಾಡ್ತಾ ಇದ್ದಾವೆ. ಪ್ರಾಣಿಗಳು ಥರ ಓಡಾಡ್ತಾ ಇದ್ದಾವೆ. ಅಲ್ಲೆಲ್ಲೋ ಬಸ್ಗಳು ಹಿಂದಗಡೆ ಪ್ರಾಣಿಗಳ ಮೇಲೆ ದಯ ಇರಲಿ ಅಂತ ಬೋರ್ಡ್ ಹಾಕೊಂಬಂದವ್ರೆ. ಇವತ್ತು ಮನುಷ್ಯರ ಮೇಲೆ ದಯ ಇಲ್ಲ, ಪರಿಸರದ ಮೇಲೆ ದಯ ಇಲ್ಲ, ಕಾಡು ಮೇಲೆ ದಯ ಇಲ್ಲ, ಅರಣ್ಯ ಇಲಾಖೆ ಮೇಲೆ ದಯ ಇಲ್ಲ, ಇವತ್ತು ಜನರ ಮೇಲೆ ದಯ ಇಲ್ಲ. ಬಸ್ಗಳ ಮೇಲೆ ಮಾತ್ರ ಸ್ಟಿಕ್ಕರ್ ಹಾಕ್ಬಿಟ್ಟು ಆ ಸ್ಟಿಕ್ಕರ್ಲೆ ದುಡ್ಡು ಮಾಡ್ಕೊಂಡು ಪ್ರಾಣಿಗಳ ಮೇಲೆ ದಯ ಇರಲಿ, ಮನುಷ್ಯರು ಹೆಂಗಾರೆ ಎಕ್ಕ ಸೊತ್ತಲಿ. ಆ ಕಾಡನ್ನು ನಾಶ ಮಾಡ್ತಾ ಇದ್ದಾರೆ, ಪರಿಸರನ ಹಾಳು ಮಾಡ್ತಾ ಇದ್ದಾರೆ. ಯಾರು ಹೇಳೋರು ಕೇಳೋರು ಇಲ್ಲ, ಹೇಳೋರು ಕೇಳೋರು ಯಾರ ಮಾತು ಕೇಳ್ತಾ ಇಲ್ಲ. ಇವ್ರು ಆಡಿದ್ದ ಆಟ, ಇವ್ರು ಮಾಡಿದ್ದ ಮಟ್ಟ ನೋಡಿ. ಆ ಊರಿನ ಗ್ರಾಮಸ್ಥರು ಎಷ್ಟೇ ಮಾತು ಕೇಳಿದ್ರು ಕೂಡ ಯಾರು ಇದಕ್ಕೆ ತಲೆ ಕೆಡಿಸ್ಕೊಂಡಿಲ್ಲ. ದಯವಿಟ್ಟು ಈ ಭಾಗದ ಶಾಸಕರುಗಳು, ಈ ಭಾಗದ ಏನಿವತ್ತು ಗ್ರೇಟರ್ ಬೆಂಗಳೂರು ಅಧಿಕಾರಿಗಳು ಇದ್ರ ಮೇಲೆ ಕ್ರಮ ತಗೊಳ್ಳಿ. ಇದು ಇಲ್ಲಿ ಪ್ಲಾಸ್ಟಿಕ್ ಸುಡೋಕ್ಕೆ ಇದು ಜಾಗ ಅಲ್ಲ, ಇದು ಊರು ಪಕ್ಕದಲ್ಲಿ ಇದೆ. ಊರು ಜನಗಳಿಗೆ, ಮನುಷ್ಯರಿಗೆ, ಅಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳಿಗೆ, ಆಮೇಲೆ ಹಸುಗಳಿಗೆ, ಮತ್ತಿನ್ನು ದನಕರುಗಳಿಗೆ ಎಲ್ಲ ಬರಬಾರದು ರೋಗಗಳು ಬರ್ತವೆ, ಬರಬಾರ್ದು ಕಾಯಿಲೆಗಳು ಬರ್ತವೆ, ಮನುಷ್ಯರಿಗೂ ಬರ್ತವೆ. ಈಗಲೇ ನಾವು ವಿಷ ತಿಂತಾ ಇದೀವಿ, ವಿಷ ಎಲ್ಲರೂ ತಿಂತಾ ಇದೀವಿ, ಬೇಗ ಸತ್ತೋಗ್ತಾ ಇದೀವಿ, ಬೇಗ ಎಲ್ಲರಿಗೂ ಹೃದಯಘಾತ ಆಗ್ತಾ ಇದೆ. ಇಂಥವೆಲ್ಲ ಕುಡಿದು, ಇಂಥವೆಲ್ಲ ತಿಂದು, ಇಂಥವೆಲ್ಲ ನೋಡ್ಕೊಂಡು ನೀವು ನೋಡಿದ್ರೂ ಕೂಡ ಸುಮ್ಮನೆ ಇದ್ದಿರಲ್ಲ. ನೀವು ನಿಜವಾಗ್ಲೂ ಮನುಷ್ಯರೇ ಅಲ್ಲ, ನೀವು ರಾಕ್ಷಸರು, ನೀವು ಪ್ರಾಣಿಗಳಿಂತ ಕಡೆ. ಅವತ್ತೇ ಹೇಳವ್ರೆ, ಪ್ರಾಣಿಗಳೇ ಗುಣದಲ್ಲೂ ಮೇಲು, ಮಾನವನೇ ಅದಕ್ಕಿಂತ ಕೀಳು. ಅಂದರೆ ಎಂಜಲು ಕಾಸು ಕೊಟ್ಟರೆ, ದುಡ್ಡಿನ ಆಸೆ ಕೊಟ್ಟರೆ, ದುಡ್ಡಿನ ಆಸೆ ತೋರಿಸಿದ್ರೆ ನಮ್ಮ ಮನುಷ್ಯ, ನಮ್ಮ ಮಾನವ ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇದ್ದಾನೆ. ಊರೇ ಮಾರಿಬಿಡ್ತಾನೆ, ಊರೇ ಸೇಲ್ ಮಾಡಿಬಿಡ್ತಾನೆ, ತಾಲೂಕ ಸೇಲ್ ಮಾಡಿಬಿಡ್ತಾನೆ. ಆ ಮಟ್ಟಕ್ಕೆ ಮನುಷ್ಯ ರೆಡಿಯಾಗಿ ಕುಂತ್ಕೊಂಡವನೆ. ಯಾರು ಕೂಡ ದುಡ್ಡು ತಿನ್ನಲ್ಲ. ಅರ್ಥ ಮಾಡ್ಕೊಳ್ಳಿ, ಬದಲಾವಣೆ ಆಗಿ.